ಎಲ್ಲರಿಗೂ ನಮಸ್ತೆ. ಅರ್ಜುನ ಎಕ್ಸ್ ಅಲ್ಟ್ರಾ ಅಂತ ಹೊಸ ಪರಿಚಯ. ನಿಮ್ಮ ಸಹಾಯ ನನಗೆ ಯಾವಾಗಲೂ ಬೇಕು. ಇದೇ ತರ ಸದಾಕಾಲ ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ಬನ್ನಿ, ಏನ್ ಮಾಡ್ತಾ ಇದೀನಿ ಕೆಳಗಡೆ ಕೂತ್ಕೊಂಡು ಅಂತ ಇದೀರಾ? ವೈರಿಂಗ್ ಕೆಲಸ ಮಾಡ್ಕೊಂತ ಇದೀನಿ ಗುರು. ಕರೆದ್ರೆ ವೈರಿಂಗ್ ಅವ್ರಿಗೆ 1-2 ಸಲ ಕೇಳ್ತಾರೆ. ನನಗೆ ಏನ್ ಮಾಡಿದೆ, ನಾನಿವಾಗ ಕಟ್ ಮಾಡಿದ್ನಲ್ಲ, ಅದು ಜ್ಞಾಪನ ಇತ್ತು ನನಗೆ. ಸರಿ, ಹಂಗೆ ಮಾಡ್ಕೊಳ್ಳೋಣ. ಇನ್ನೇನು ಅವ್ರು ಮಾಡೋ ಕೆಲಸ ನಾವೇ ಮಾಡ್ಕೊಳ್ಳೋಣ. ಅಮೌಂಟ್ ಬೇರೆ ಇರ್ಲಿಲ್ಲ ಅಲ್ವಾ, ಅದಕ್ಕೆ ನಾವು ಮಾಡ್ಕೊಳ್ಳೋಣಪ್ಪ. ಬಲ್ಪ್ ಎಲ್ಲ ತಗೊಂಬೋಗಂತ ಕೆಲಸ ಸಣ್ಣ ಪುಟ್ಟ ಮಾಡ್ತೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಕಲೆಕ್ಷನ್ ಯಾವ ತರ ಐತೆ ಅಂತ ನೋಡ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಅದೇ ತರ ಕಲೆಕ್ಷನ್ ಎಲ್ಲ ಹಾಕಿದೆ ನಾನು. ಸೈಡ್ ಬಾಡಿ ವೈರಿಂಗ್, ಸೈಡ್ ಅಲ್ಲಿ ಆ ಕಡೆ ಈ ಕಡೆ ಎಲ್ಲ ವೈರ್ ಕಟ್ ಮಾಡಿದ್ದನ್ನ ಇತ್ತು. ನನಗೆ ನೋಡ್ಕೊಂಡಿದ್ದೆ ನಾನು ಕಟ್ ಮಾಡ್ಬೇಕಾದ್ರೆ ಹೆಂಗೆ ಕಟ್ ಮಾಡೋದು, ನಾವು ಯಾವ ತರ ಇತ್ತು ಅದು ಕಲೆಕ್ಷನ್ ಅಂತ ಎಲ್ಲ ತಿಳ್ಕೊಂಡಿದ್ದೆ. ಸಣ್ಣ ಪುಟ್ಟ ತಿಳ್ಕೊಂಡ್ರೆ ಅದೇ ಕೆಲಸ ನಾವೇ ಮಾಡ್ಬಿಡುವುದಲ್ವಾ. ಸೈಡ್ ಬಾಡಿದು ವೈರ್ ಎಲ್ಲ ಕಟ್ ಮಾಡ್ಬಿಟ್ಟಿದ್ರು. ಅದಕ್ಕೆ ಅಂತ ಏನ್ ಮಾಡಿದೆ, ಎಲ್ಲಾನು ಕಲರ್ ಎಲ್ಲ ಸೆಲೆಕ್ಷನ್ ಮಾಡ್ಕೊಂಡು ಯಾವ ಕಲರ್ ಎದಕ್ ಹಾಕ್ಬೇಕು, ಯಾವ ವೈರಿಂಗ್ ಎದಕ್ ಬೇಕು, ರಿವರ್ಸ್ ಲೈಟ್ ಯಾವ್ದು, ಬ್ರೇಕ್ ಲೈಟ್ ಯಾವ್ದು, ಆಮೇಲೆ ಸೈಡ್ ಇಂಡಿಕೇಟರ್ ವೈರ್ ಯಾವ್ದು ಅಂತ ಇದೆಲ್ಲ ಚೆಕ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ವೈರಿಂಗ್ ಕೆಲಸ ಮಾಡ್ದೆ ಗುರು. ನಾನು ಸಣ್ಣದ ವಿಷಯ ತಿಳ್ಕೊಂಡ್ರೆ ಸಾಕು ಗುರು, ನಾವೇ ಮಾಡ್ಕೋಬಹುದು. ಅತ್ಯಾಗ ಮಾಡಕ್ಕಾಗಲ್ಲ, ಎಲ್ಲಾ ಕೆಲಸನೂ ನಮ್ ಕೈಲ ಆಗಲ್ಲ. ನೋಡಿ, ಬಾಡಿ ರೈಟ್ ರೌಂಡ್ ಎಲ್ಲ ಚೆನ್ನಾಗೈತಾ, ವೈರಿಂಗ್ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮಾಡೈತೆ. ವಿಡಿಯೋ ಹಾಕ್ತೀನಿ, ಇನ್ನು ಮುಂದೆನೂ ನೋಡಿ. ಫ್ರೆಂಡಿಗೆ ಫೋನ್ ಮಾಡ್ಬಿಟ್ಟು, ಬಾ ಮಗ ಟಾರ್ಪಲ್ ಹಾಕ್ಬಿಡೋಣ ಅಂತ ಹೇಳ್ದೆ. ಸರಿ ಆಯ್ತು ಕಣ, ಬರ್ತೀನಿ ನಾನು. ಎಲ್ಲಿ ಇರ್ತೀಯ ಅಂತ ಹೇಳಿದ್ರು. ಇಲ್ಲೇ ಇರ್ತೀನಿ ಬಾ, ರಿಂಗ್ ರೋಡ್ ಅಲ್ಲೇನೆ, ಅಲ್ಲೇ ಹಾಕ್ಬಿಡೋಣ ಟಾರ್ಪಲ್ ಅಂತ. ಅಲ್ಲಿ ಕರ್ಕೊಂಡು ಹೋಗಿದ್ಮೇಲೆ ಗೊತ್ತು ಯಾವ ತರ ಹಾಕ್ತಿವಿ ನಾವು ಅಂತ. ನೋಡಿ ನೀವೇನೆ ಗೊತ್ತಾಗುತ್ತೆ ನಿಮ್ಗೆ. ರೋದ್ನೆ ನಡೀತು ಗುರು. ಅಲ್ಲಿ ಬೇಡ, ನನಗೆ ಹಿಂಸೆ ಆಗೋಯ್ತು. ಕರೆದೆ ನಾನು, ಆಮೇಲೆ ನಮ್ಮ ಇರ್ಫಾನ್ ಕರೆದೆ. ಇವರಿಬ್ರು ಕಿತ್ತಾಟದಲ್ಲ, ಅದೇನೋ ಮೂರನೇ ಬಲಿ ಆದನ ತರ ನಾನು ಇವ್ರಿಬ್ರನ್ನ ನೋಡ್ಕೊಂಡು ನಿಂತ್ಕೊಂಡಿದ್ದೀನಿ. ಟಾರ್ಪಲ್ ಕೆಳಿ ಕಾಸೋದು ಹಾಸ್ಬಿಟ್ರು. ಆಮೇಲೆ ಇದನ್ನ ಯಾವ ತರ ಎತ್ತೋದು ಅಂತ, ಅದು ಬೇರೆ ಮೀನಿನ ಟಾರ್ಪಲ್ ಗುರು, ಎತ್ತಕ್ ಆಗ್ನಿಲ್ಲ ನನ್ನ ಕೈಲಂದು. ಬಂದ್ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟೆ. ಇಬ್ರು ಯೋಚನೆ ಮಾಡ್ತಾರೆ, ಕರಿಯಾಸ್ಕ್ಯಾ ಹಂಗೆ ಹಿಂಗೆ ಅಂತ ಜಗಳ ಆಡ್ಕೊಂಡು ನಿಂತಿದ್ರು ಅವರು. ನಾನು ಸರಿ ಬಿಡ್ರಪ್ಪ, ಜಗಳ ಆಡ್ಬೇಡ್ರಿ, ಏನೋ ಮಾಡಿ ಕಷ್ಟನ ಸುಖನ ಎತ್ತನ ಕೊಟ್ಟೋ ಗುರು. ರಿಯಾಜ್ ಕೈಲಿ ಎಳ್ಕೊಳಪ್ಪ, ರಿಯಾಜ್ ಹೆಂಗೆ ಹೇಳ್ಬೇಕು ಹಂಗೇನು ಹೇಳ್ಕೊಂಡಕ್ಕೆ ಒಂದೇ ಕೈಲಿ ಎಳೆಯಕ್ಕಾಗಲ್ಲ ಗುರು. ಟಾರ್ಪಲ್ ಸಿಕ್ಕಾಬಿಟ್ಟೆ ವೆಯ್ಟ್ ಐತೆ. ಆಮೇಲೆ ಹಗ್ಗ ಟಾರ್ಪಲ್ ಎಲ್ಲ ಹಾಕ್ಬೇಕಾದ್ರೆ ಒಂದಾಗ ಮಿಸ್ ಆಗೋಯ್ತು ಗುರು. ನಮ್ಮ ಇರ್ಫಾನ್ ಏನ್ ಮಾಡೋದು, ಸುಮ್ನಿರಲ್ಲ. ನಮ್ಮ ಇರ್ಫಾನ್ ಹೋಗ್ತಾನ ನೋಡು, ಸುಮ್ನಿರಲ್ಲ, ಬಾಯಿಗೆ ಬಂದಂಗೆ ಬೈದ್ ಬಿಡ್ತಾನ ಅವ್ನಿಗೆ. ನೋಡಿ ಬಿಚ್ಚಿ ಎಲ್ಲ ಹಾಕೋ ಟೈಮಲ್ಲಿ ಗೊತ್ತು ನಿಮ್ಗೆ, ಫ್ರೆಂಡ್ ಸರ್ಕಲ್ ಎಲ್ಲ ಸೇರ್ಕೊಂಡಿದ್ಮೇಲೆ ಮಾತುಗಳು ಯಾವ ತರ ಬರ್ತವೆ ಅಂತ. ಇಲ್ಲಾಂದ್ರೆ ರಿಯಲ್ ವಾಯ್ಸ್ ಹಾಕಿರಿವಿ ಆತಂದು ಮಾತುಗಳು ಒಂದಕ್ಕೊಂದು ಬೆಳಗುಡುತ್ತೆ. ಆಮೇಲೆ ಎಲ್ಲ ಹಗ್ಗ ಟಾರ್ಪಲ್ ಎಲ್ಲ ಹಾಕೊಂಡು ಸುಸ್ತಾಗಿ ಇಬ್ರು ಕೂತ್ಕೊಬಿಟ್ರು. ಟೀ ಕುಡಿತಿರಲ್ಲಪ್ಪ ಅಂದೆ. ಇಲ್ಲ ಏನಿಲ್ಲ ಅಂತ ಬಿಜಿ ಆಗೋದು. ಕಂಪ್ಲೀಟ್ ಆಗಿ ಹಗ್ಗ ಟಾರ್ಪಲ್ ಎಲ್ಲ ಹಾಕಿದೀವಿ. ನೋಡ್ಗುರು ಯಾವ ತರ ಹಾಕಿದೀವಿ, ಯಾವ ತರ ಬಂದಿದೆ ಹಗ್ಗ ಟಾರ್ಪಲ್. ಫ್ರೆಂಡ್ ಸರ್ಕಲ್ ಎಲ್ಲಾರ್ಗೂ ಬೇಕು ಗುರು. ಫ್ರೆಂಡ್ ಸರ್ಕಲ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಎಲ್ಲರೂ 4-5 ಜನ ಸೇರ್ಕೊಂಡ್ರೆ ಗಾಡಿಗಳು ಕೆಲಸ ಎಲ್ಲ ಕ್ಲೀನ್ ಆಗಿ ಮಾಡ್ಕೊಳಕ್ ಸಾಧ್ಯ. ಹಗ್ಗ ಟಾರ್ಪಲ್ ನಾವು ಒಬ್ಬರೇ ಇದ್ದೀರಾ ಅಷ್ಟುದ ಟಾರ್ಪಲ್ ಎಳೆಯಕ್ ಆಗದ ಗುರು. ದಪ್ಪ ಆಯ್ತದು, ಇಬ್ಬರಿದ್ದೆ ಎಳೆಯಕ್ ಆಗ್ನಿಲ್ಲ. ನನ್ನ ಒಬ್ಬ ಇದ್ದು ಏನ್ ಎಳಿತಿದೆ ಅಲ್ವಾ. ಎಲ್ಲಾರು ಇರ್ಬೇಕು. ಎಲ್ಲ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ನೀವೆಲ್ಲ ಯಾವ ತರ ಇರ್ತೀರಾ ಕಮೆಂಟ್ ಅಲ್ಲಿ ತಿಳಿಸಿ. ಮಿಸ್ ಮಾಡಿದ್ರೆ ನಮಗೂ ಬೇಜಾರಾಗುತ್ತೆ. ಗೊತ್ತಾಗಲ್ಲ ನೀವ್ ಯಾವ ತರ ಹೇಳ್ತೀರಾ, ಏನು ಎತ್ತ, ನಿಮ್ಮನ್ನ ಹೆಂಗ್ ಅರ್ಥ ಮಾಡ್ಕೋಬೇಕು ಅಂತ. ಆಮೇಲೆ ಹುಡುಗರೆಲ್ಲ ಬಂದ್ರು. ಆಮೇಲೆ ನಮ್ಮ ಮೌಲಿನೂ ಬಂದಿದ್ದ. ಬಾಡಿ ಕಟ್ಸಿರೋ ರಿಯಾಜ್ ಏನ್ ಮಾಡ್ದ, ಬೈತಾ ಇದ್ದ, ಯಾಕೆ ಈ ತರ ಕಟ್ಸಿದೆ ಬಾಡಿನ, ನಾನು ಹೇಳಿದ ಜಾಗದಲ್ಲಿ ನೀನ್ ಕಟ್ಟಿಸ್ಬೇಕಾಯ್ತು, ಬಾಡಿ ಚೆನ್ನಾಗಿ ಬಂದಿರೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ದ. ನಾನು ಹೇಳಿದೆ, ಬಿಡು ಹೋಲಿ, ಏನು ಮಾಡಕ್ಕಲ್ಲ, ಅವ್ರವ್ರ ಇಷ್ಟ ಎಲ್ಲೆಲ್ಲ ಐತೋ ಅಲ್ಲೆಲ್ಲ ಕಟ್ಟಿಸ್ಕೊಂತಾರೆ ಅಂತ. ಮುಂದೆ ಕ್ಯಾರಿಯರ್ ನೋಡಿದ್ರೆ ಊರಗ್ಲ ಮಾಡ್ಬಿಟ್ಟಿದ್ದ ಕ್ಯಾರಿಯರ್ನ. ಅದಕ್ಕೆ ಯಾರಿಗೂ ಇಷ್ಟ ಆಗ್ನಿಲ್ಲ. ಇದ್ರೂನು ಏನೋ ಒಂದು ಮನ್ಸಿಗೆ ಸಮಾಧಾನ ಇರ್ಲಿ ಬಿಡಪ್ಪ ಅಂತ ಹೇಳಿದ್ರು. ರಾತ್ರಿ 11 ಗಂಟೆ ಕರೆಕ್ಟ್ ಆಗಿ ಮೀಟಿಂಗ್ ಎಲ್ಲ ಮುಗಿಸ್ಕೋಬೇಕಾರೆ ನಾನು ಹೇಳ್ದೆ, ನಡೀರಪ್ಪ ಹೋಗೋಣ ಮನೆ ಕಡೆಗೆ ಅಂತ ಹೇಳ್ಬಿಟ್ಟೆ. ಮೌಲಿಗೆ ಆ ಕಡೆ ಕಳಿಸಿ ನಾನು ಬಂದಿದ್ದು ನಮ್ಮ ಮನೆ ಕಡೆಗೆ. ಬಾರಿ ಪಯಣ ಇವತ್ತಿನ ಮುಗಿ. ವಿಡಿಯೋದಲ್ಲೆಲ್ಲ ನೋಡಿದ್ರಲ್ಲ, ಇವರೆಲ್ಲ ನನ್ನ ಫ್ರೆಂಡ್ಗಳು. ನಿಮ್ಮ ಫ್ರೆಂಡ್ಗಳು ಯಾವ ಥರ ಅವ್ರ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ನಾನೆಲ್ಲರೂ ನಿಮಗೆ ಸಿಕ್ಕಿದ್ರೆ ಖಂಡಿತ ಮಾತಾಡಿಸಿ. ಹೋಗ್ಬೇಡಿ. ಆಮೇಲೆ ವಿಡಿಯೋ ಮುಗೀತು ಅಂತ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಬೇಡಿದ್ರೆ ದೇವರೇ ಸಪೋರ್ಟ್ ಮಾಡುತ್ತಂತೆ, ನೀವು ಸಪೋರ್ಟ್ ಮಾಡಲ್ವಾ? ನಿಮ್ಮ ಹತ್ರ ನಾನು ಬೇಡ. ಹೊಸ ಮುಖ ಹೋಗ್ತಾ ಹೋಗ್ತಾ ಇಷ್ಟ ಆಗುತ್ತೆ, ಸ್ಟಾರ್ಟಿಂಗ್ ಇಷ್ಟ ಆಗಲ್ಲ. ಏನೇ ಸಣ್ಣ ಪುಟ್ಟ ತಪ್ಪಿದ್ರು ಕಮೆಂಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಿಮ್ಮ ಅರ್ಜುನ ಎಕ್ಸ್ ಅಲ್ಟ್ರಾ.